ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಹಿತವಾಗಿ ನಗಲು ಬಾರದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ. ಅಂತಕ್ಕೆಂದರೆ ಇವತ್ತು ನನ್ನ ಅಪ್ಪನ ತಿಥಿ. ಈ ಥರ ವಿಡಿಯೋ ಯಾರೂ ಶೇರ್ ಮಾಡ್ತೀವಿಲ್ಲ, ಆದರೆ ನಾ ಮಾಡ್ತಾಯಿದ್ದೆ. ಅಂತಕ್ಕೆಂದರೆ ಹಂಗಳಂತ ಹೆಣ್ಮಕ್ಳ ಭಾವನೆನ ಬೇರೆ ಯಾರೂ ಅರ್ಥ ಮಾಡ್ಕೊತ್ವಿಲ್ಲ, ಬೇರೆ ಯಾರ ಹತ್ರ ಹೇಳಲು ಆಗ್ತಿಲ್ಲ. ಹಾಗಾಗಿ ಬೇಗನೆ ಎಜ್ಜೆ ನೋಡಿ, ಬೆಳಗ್ಗೆ ಬೇಗನೆ ಎದ್ಕೊಂಡು ಹೀಗೆ ಇಲ್ಲೆಲ್ಲ ಕಟ್ಟಿಗೆ ಒಲೆಯಲ್ಲಿ ನೀರು ಕಾಸ್ಗೆಳವು. ಕತ್ಲೆ ಇತ್ತು, ಬೆಂಕಿ ಕತ್ಸ್ಕೊಂಡು ನೋಡಿ ಹೆಂಗೆ ಬೆಂಕಿ ಕಾಯ್ತಾ ಇದ್ದೋಳಿ. ನಾರ್ಮಲ್ ದಿನದಲ್ಲಾರೆ ಹಿಂಗೆ ಬೆಂಕಿ ಕಾಸೋದು ಯಾಕೆಲ್ಲ ರಾಶಿ ಪ್ರೀತಿ. ಹಾಗಾಗಿ ಬೆಳಗ್ಗೆ ಮುಂಚೆ ಎದ್ದು ಬಂದ್ಕ ಬೆಂಕಿ ಕಾಸ್ಕೋದು ಕೂತ್ಕತಿ. ಹಂಗೆ ಎಲ್ಲರೂ ಇದ್ದಾಗ, ಎಲ್ಲ ಹೆಣ್ಣುಡ್ರು ಸೇರಿದಾಗ ಹಾಗೆ ಬಿಸಿ ಒಗ್ಗರಣೆ ಅವಲಕ್ಕಿ ಮಾಡಿದೆ ನಾನೇ. ನೋಡಿ ಹೆಂಗಾದ್ರು ತೋರಿಸ್ತಾ ಇದ್ದಿ. ಇದು ಹೆಂಗೆ ಮಾಡೋದು ನನ್ನ ಚಾನಲಲ್ಲಿ ಮೊದಲೇ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಹೋಗ್ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅಂತಕ್ಕೆಂದರೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಚಲೋ ಆಗ್ತು. ಎಲ್ಲ ತರಕಾರಿ ಹಾಕಿ ಮಾಡಿರ್ತಿ, ತುಂಬ ರುಚಿ ಆಗ್ತು. ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಆದೋಕ್ಕೆ ಅವಲಕ್ಕಿ ಜಾಸ್ತಿ ಯೂಸ್ ಮಾಡಿ. ಈಗ ನೋಡಿ ಇಲ್ಲಿ ಎಂತೆಂಥ ಪ್ರಿಪೇರ್ ಮಾಡಿಟ್ಟಿದ್ದ ದೇವ್ರ ಮುಂದೆ ಹೇಳ್ತಾ ಇದ್ದಿ, ಕಾಣಿಸ್ತಾ ಇದ್ದಾನೆ ಕೆಲದುವ. ಇದು ದೇವ್ರ ಕಾರ್ಯದಲ್ಲಿ ಮಾಡ್ತೀವಿಲ್ಲ ಈ ಪ್ರಿಪ್ರೇಷನ್ನ, ಹಂಗಾಗಿ ತೋರಿಸ್ತಾ ಇದ್ದೀನಿ ನಾನು. ನಿಂಗಕ್ಕೆಲ್ಲ ಗೊತ್ತಿದ್ದ ಇಲ್ಲಿ ಅಂತದನ. ಮತ್ತು ಈ ವಿಡಿಯೋ ಶೇರ್ ಮಾಡಲ್ಲೇ ಮೂಲ ಕಾರಣ ಎಂಥದ್ದು ಅಂದರೆ, ಈಗ ನಂಗಕ್ಕೆ ಇಲ್ಲಿ ಎಂತೆಂಥ ಮಾಡಲ್ಲೇ ವೈದಿಕರ ಅವಕಾಶ ಕೊಟ್ಟಿದ್ದ ಹೇಳೋದನ್ನು ನಾನು ತೋರಿಸ್ತಾ ಇದ್ದೆ. ಅಂತಕ್ಕೆಂದರೆ ಹೆಣ್ಣುಡ್ರಿಗೆ ಎಲ್ಲ ಅವಕಾಶ ಎಲ್ಲ ಕೊಡ್ತೀವಿಲ್ಲ, ಎಂತೆಂಥ ಮಾಡಲು ಕೊಟ್ಟಿದ್ದ ಹೇಳೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಿ. ಇಲ್ಲಿ ಊರವ್ರ ಸಹಕಾರ ಜಾಸ್ತಿ ಇರ್ತು. ಎಲ್ಲರ ಮನೆ ಹೆಂಗಸರು ಎಲ್ಲರ ಮನೆಗೂ ಹೋಗಿ ಎಲ್ಲ ಕೆಲಸನೂ ಮಾಡ್ತಾ ನಂಗೆ ಕೆಲವಷ್ಟಷ್ಟೇ ಮಾಡಿಟ್ಟಿದ್ದೆ, ಉಳಿದಿದ್ದೆಲ್ಲ ಬಂದವು ಮಾಡ್ತಾ ಇದ್ದ. ನೋಡಿ ಖಾರ ಕಡ್ಡಿ ಸುಟ್ಟೆವು ಎಲ್ಲದನ್ನೂ ಮಾಡ್ತಾ ಇದ್ದ. ಊರವ್ರ ಸಹಕಾರ ರಾಶಿ ಇರ್ತು ಇಲ್ಲಿ, ಎಲ್ಲರ ಮನೆಗೂ ಎಲ್ಲರೂ ಹೊಕ್ಕೆಂಡು ಮಾಡ್ಕೆತ್ತ. ಹಿಂಗೆ ಸಣ್ಣ ಪುಟ್ಟ ಕಾರ್ಯಕ್ಕೆಲ್ಲ ಯಾರೂ ಇಲ್ಲಿ ಅಡುಗೆಯವ್ರನ್ನೆಲ್ಲ ಕರ್ಸ್ಗೆತ್ವಿಲ್ಲ, ಒವೆ ಮಾಡ್ಕೆತ್ತ. ನೋಡಿ ಎಷ್ಟು ಚಂದ ಮಾಡ್ತಾ ಇದ್ದಾಳೆ. ಹತ್ತಿರದಿಂದ ತೋರಿಸ್ತಾ ಇದ್ದಿ. ಇದು ಸೌತೆಕಾಯಿ ಖಾರ ಕಡ್ಡಿ. ಈ ವಿಡಿಯೋನು ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದಿ. ಇನ್ನೊಂದು ಹಲಸಿನಣ್ಣು ಸುಟ್ಟೆವು ಮಾಡ್ತಾಯಿದ್ದ. ನೋಡಿ ಎಷ್ಟು ಚಂದ ಬೇಯ್ತಾ ಇದ್ದು ತೋರಿಸ್ತಾ ಇದ್ದಿ. ಮತ್ತು ಈ ಥರದ್ದು ತಂದೆ ತಾಯಿ ದಿನ ಕಾರ್ಯಗಳನ್ನು ಹೆಣ್ಣುಡ್ರಿಗೆ ಮಾಡಲು ಅವಕಾಶ ಕೊಡ್ತೀವಿಲ್ಲ ಎಲ್ಲೂ. ಆದರೆ ನಂಗಳ ವೈದಿಕರ ಅವಕಾಶ ಕೊಟ್ಟಿದ್ದಿದ್ರು. ಒಂದು ನನ್ನ ಅಪ್ಪ ತೀರ್ಕೊಂಡಾಗ್ಲೂ ಕೊಳ್ಳಿ ಇಡಲೆ ಮತ್ತು ಕೆಲವು ಕಾರ್ಯಗಳನ್ನೆಲ್ಲ ಮಾಡಲೆ, ಹೆಣ ಹೊರಲೆ, ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ಇಲ್ಲೂ ಯಾವ್ಯಾವ ಅವಕಾಶ ಮಾಡಿಕೊಟ್ಟಿದ್ದಾಳೆ ತೋರಿಸ್ತಾ ಇದ್ದೀನಿ ನಿಂಗಕ್ಕೆ. ಅಂತಕ್ಕೆಂದರೆ ಈ ಕ್ರಾಂತಿ ಹೀಗೆ ಮುಂದುವರಿಲಿ. ಅಂತಕ್ಕೆಂದರೆ ಬರೀ ಹೆಣ್ಣುಡ್ರು ಹೇಳ ತಂದೆ ತಾಯಿಗೂ ಮುಕ್ತಿ ಸಿಗಡ್ದ. ಹಾಗಾಗಿ ಅವಕ್ಕೂ ಮಾಡೋ ಅವಕಾಶ ಸಿಗಲಿಲ್ಲ. ನಾ ಈ ಮೂಲಕ ಕೇಳ್ಕೊತಾ ಇದ್ದೆ ಎಲ್ಲರ ಹತ್ರನೂ. ಎಂತಕ್ಕೆಂದರೆ ಇದ್ರ ನೋಡ್ಕೊಂಡಾರು ಕೆಲವೊಬ್ಬೊಬ್ಬರಾರು ಅಪ್ಡೇಟ್ ಆದರೆ ನಂಗೆ ಅಷ್ಟೇ ಖುಷಿ ಆಗ್ತು. ನೋಡಿ ಎಲ್ಲರೂ ಸೇರ್ಕೊಂಡು ಹೆಂಗೆ ಹಲಸಿನಣ್ಣು ಸುಟ್ಟೆವು ಬಿಡ್ತಾ ಇದ್ದಾಳೆ. ನಂಗಳ ಬದಿ ಹವ್ಯಕರಲ್ಲಿ ತಿಥಿ ಅಂದರೆ ಸುಮಾರು ವೆರೈಟಿ ಅಡುಗೆ ಮಾಡ್ತಾ. ಅದು ಯಾವ್ಯಾವ್ದು ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಯಾವ್ಯಾವುದು ಎಷ್ಟು ಜನ ಆಗಿದ್ದ ಹೆಂಗೆ ಮಾಡ್ತಾಳೆ ಒಂದು ಚೂರು ತೋರಿಸ್ತಾ ಇದ್ದಿ. ರಾಶಿ ಎಲ್ಲ ತೋರಿಸಿದ್ನಿಲ್ಲ, ಇದನ್ನೆಲ್ಲ ಎಂತಕ್ಕೆ ತೋರಿಸ್ತಾನೆ ಹೇಳಿ ಬೇಜಾರು ಮಾಡ್ಕೇಳಿ. ದಯವಿಟ್ಟು ಅರ್ಥ ಮಾಡ್ಕೇಳಿ ನಂಗಳಂತ ಹೆಣ್ಣುಡ್ರ ಪರಿಸ್ಥಿತಿಯನ್ನು. ಇದನ್ನೆಲ್ಲ ಡೈರೆಕ್ಟಾಗಿ ನಂಗೆ ಶೇರ್ ಮಾಡ್ಕೊಂಬಲ್ಲ ಆಗ್ತಿಲ್ಲ. ಹಾಗಾಗಿ ಈ ಥರದ್ದು ಒಂದು ಅವಕಾಶ ಸಿಕ್ಕಾಗ ಶೇರ್ ಮಾಡ್ಕೊತಾ ಇದ್ದಿ ಅಷ್ಟೇ. ನೋಡಿ ಸುಟ್ಟವು ಹೇಗೆ ಮೇಯ್ತಾ ಇದ್ದೋಳಿ. ಈಗ ಇತ್ಲಾಗ ಸುಮಾರು ಬದಿ ಕೇಳಿದ್ದಿ ನಾನು. ಅಂದರೆ ತಂದೆ ತಾಯಿ ಅಂತ್ಯ ಸಂಸ್ಕಾರನ ಹೆಣ್ಣುಡ್ರು ಮಾಡಿದ್ನ.
ಆ ಥರ ಅವಕಾಶ ಮುಂದೆ ಜಾಸ್ತಿ ಆಗಲಿ ಹೇಳೋದೇ ನನ್ನ ಆಸೆ. ಎಂತಕ್ಕೆಂದರೆ ಗಂಡು ಮಕ್ಕಳಷ್ಟೇ ಪ್ರೀತಿ ವಿಶ್ವಾಸ ಎಲ್ಲದೂ ಆ ತಂದೆ ತಾಯಿಗಳ ಮೇಲೆ ಹೆಣ್ಣುಡ್ರಿಗೂ ಇರ್ತು ಅಲ್ದ, ಅದಕ್ಕೊಂದು ಗೌರವ ನಾವು ಕೊಡಾಡ್ದ. ನೋಡಿ ಈಗ ಸುಟ್ಟೆ ತೆಗೆದಾತು ನೋಡಿ, ಮತ್ತೆ ಬಂಡಿಲ್ ಬಿಡ್ತಾ ಇದ್ದ. ಇಲ್ಲೆಲ್ಲ ಹಿಂಗೆ ಕಟ್ಟಿಗೆ ಒಲೆನಲ್ಲೇ ಜಾಸ್ತಿ ಮಾಡೋದು. ಕಟ್ಟಿಗೆ ಒಲೆ ಮತ್ತು ತಾಮ್ರ ಬಂಡಿ, ಹಿಂದಿನ ಕಾಲದಲ್ಲಿ ತಾಮ್ರ ಬಂಡಿನೇ ಜಾಸ್ತಿ ಯೂಸ್ ಮಾಡ್ತಿದ್ದ. ಈಗೆಲ್ಲ ಬೇರೆ ಬೇರೆ ಥರದ ಬಂಡಿ ಬಂಜು. ಅದು ನನ್ನಮ್ಮ ಇನ್ನೂ ಅದೇ ಪ್ರೊಸೀಜರಲ್ಲೇ ಇದ್ದು ತಾಮ್ರ ಬಂಡಿನೇ ಯೂಸ್ ಮಾಡ್ತು. ನನ್ನಪ್ಪ ಹೋಗೋದಕ್ಕಿಂತ ಮೊದಲು ಅದಕ್ಕೆ ಕೇಳಿ ಈ ಬಂಡಿ ತಂದು ಕೊಟ್ಟಿದ್ದ, ಅದರೊಳಗೆ ಯೂಸ್ ಮಾಡ್ತು. ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಳ್ತಾ ತಾಮ್ರ ಬಂಡಿಲೇ ಎಲ್ಲ ಕರಿ ಐಟಮ್ಸ್ ಎಲ್ಲ ಕರೆದ್ರೆ. ಈ ಹಲಸಿನ ಹಣ್ಣಿನ ವಿಡಿಯೋ ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಾರ್ಕಡ್ಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದಿ ನೋಡಿ. ಭಟ್ರು ಬಂದು ಯಾವ್ಯಾವ ಪ್ರೊಸೀಜರ್ ಇರ್ತೋ ತೋರಿಸ್ತಿ, ಚೂರು ತೋರಿಸ್ತಾ ಇದ್ದಿ, ಜಾಸ್ತಿ ತೋರಿಸ್ನಿಲ್ಲ. ಎಂತಕ್ಕೆಂದರೆ ಇದ್ರ ಮಾಡೋಕೆ ನಂಗೆ ತುಂಬಾ ತ್ರಾಸಾಗ್ತು. ಅಂದರೆ ಅಪ್ಪನ ನೆನಪು ಸಿಕ್ಕಾಪಟ್ಟೆ ಆಗ್ತು, ಮಾಡಲ್ಲ ಆಜಿಲ್ಲ. ಆದರೂ ನಿಗಳ ಜೊತೆ ಶೇರ್ ಮಾಡಿ ಕೇಳುವಾಗ ಒಂದು ಚೂರಷ್ಟೇ ತೋರಿಸ್ತಾ ಇದ್ದಿ. ಇದನ್ನು ಕುಟುಂಬದವು ಮಾತ್ರ ಮಾಡಬಲ್ಲಿ. ಹಾಗಾಗಿ ನನ್ನಪ್ಪನ ಕಾರ್ಯ ನನ್ನ ಚಿಕ್ಕಪ್ಪ ಮಾಡ್ತಾಯಿದ್ದ. ನೋಡಿ ಎಂತೆಂಥ ಬಡಿಸಿದ್ದ, ಹೆಂಗೆ ಬಡಿಸಿದ್ದ ಎಲ್ಲ ತೋರಿಸ್ತಾ ಇದ್ದಿ. ಇದು ದೇವ್ರ ಎಡೆಳು ಮಾಡ್ತಾ, ದೇವ್ರ ಮುಂದೆ ಹಾಗೆ ಬಡಿಸಿರ್ತ, ಭಟ್ರಿಗೂ ಬಡಿಸ್ತಾ. ಇದು ನೋಡಿ ಕೊಟ್ಟೆ ಕಡುಬು ಹೇಳ್ತಾ, ಇಡ್ಲಿ ಇಲ್ಲೆಲ್ಲ ಹೀಗೆ ಬಾಳೆ ಎಲೆಯಲ್ಲಿ ಕಟ್ಟೆ ಇಡ್ಲಿ ಮಾಡ್ತಾ. ಅದರಲ್ಲಿ ಒಂದು ಕೊಟ್ಟೆನೇ ದೇವ್ರಿಗೆ ಇಡ್ತಾ, ದೇವ್ರ ನೈವೇದ್ಯಕ್ಕೆ ಹೇಳೋ ಅರ್ಥದಲ್ಲಿ. ಹಾಗೆ ಭಟ್ರಿಗೆಲ್ಲ ಬಡಿಸಿ ಅವ್ರು ಊಟ ಆದ ನಂತರ ನಾವು ಊಟ ಮಾಡೋಕ್ಕಾಗ್ತು. ಹಾಗೆ ಎಂತೆಂಥ ವೆರೈಟಿ ಮಾಡಿದ್ದ ತೋರಿಸ್ತಿ. ಲಾಡು, ಬುಂದಿನ ಲಾಡು, ಚಕ್ಲಿ, ಪಲ್ಯ, ಚಟ್ನಿ. ನೋಡಿ ತೋರಿಸ್ತಾ ಇದ್ದಿ. ಸೌತೆಕಾಯಿ ಖಾರ ಕಡ್ಡಿ, ಹಾಗೆ ಪಾಯಸ, ಚಕ್ಕೆ ಪಳಜ, ಸಾಂಬಾರು, ಬಾಳೆದಿಂಡಿನ ಕೂಸುಂಬ್ರಿ, ಅಪ್ಪೆ ಹುಳಿ, ಹಸಿ ಪಲ್ಯ ಮತ್ತು ಸಾಸಿವೆ. ಇದು ಚಕ್ಕೆ ಪಳಜ. ಇಷ್ಟು ಐಟಮ್ ಮಾಡಿದ್ಯಾ. ಸುಮಾರು ಕಾಮನ್ನಾಗಿ ಒಂದು 6-7 ಪದಾರ್ಥನಾರು ತಿಥಿಯಲ್ಲಿ ಮಾಡ್ತಾ ಹವ್ಯಕರು. ಅದು ಕೆಲವೊಂದೊಂದು ಜಾಗದ ಮೇಲೂ ಡಿಪೆಂಡ್ ಆಗಿರ್ತು. ಅಲ್ಲಿ ಇದು ಯಾವುದಾದ್ರೂ ಮಾಡ್ತಾ. ಇದು ಸಾಂಬಾರು, ಇದು ಅನ್ನ, ಇದು ಇಡ್ಲಿ. ಇಷ್ಟು ಐಟಮ್ ಮಾಡಿದ್ದ ನೋಡಿ ತೋರಿಸ್ತಾ ಇದ್ದಿ. ಇದು ಸುಟ್ಟೆವು ಹಲಸಿನ ಹಣ್ಣಿಂದು. ನೋಡಿ ಎಲ್ಲರೂ ಸೇರ್ಕೊಂಡು ಹೆಂಗೆ ಮಾತಾಡ್ಕೊಂಡು ಖುಷಿಯಿಂದ ಮಾಡ್ತಾ ಇದ್ದಾಳೆ. ಹಾಗೆ ಇಲ್ಲಿ ಕೆಲವು ಪ್ರೊಸೀಜರ್ನೆಲ್ಲ ನನ್ನ ಚಿಕ್ಕಪ್ಪ ಮಾಡ್ತಾ ಇದ್ದ. ಅದನ್ನೆಲ್ಲ ಹೇಳವ ಬ್ಯಾಡ್ದ ಹೇಳಲು ನಂಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಪಿಂಡ ಕಟ್ಟೋದು ಹೇಳ್ತಾ ಹವ್ಯಕರಲ್ಲಿ. ಅಂದರೆ ಈ ರೂಪದಲ್ಲಿ ತಂದೆ ಅಜ್ಜನ ಎಲ್ಲ ಆವಾಹನೆ ಮಾಡಿ ಅವಕ್ಕೂ ಪೂಜೆ ಸಲ್ಲಿಸಿ ಅವಕ್ಕೆ ಊಟ ಹಾಕೋ ಪದ್ಧತಿ ಇದು ಮೇಯ್ನಾಗಿ. ನೋಡಿ ಇಲ್ಲೆಲ್ಲ ಮಾಡಿರ್ತ. ಆದರೆ ಇದು ತುಂಬ ಕಷ್ಟದ ಪದ್ಧತಿ. ಅಂತಕ್ಕೆಂದರೆ ಈ ಟೈಮಲ್ಲಿ ಇದರೊಳಗೆ ನಿಮ್ಮ ಅಪ್ಪ ಇದ್ದ ನಮಸ್ಕಾರ ಮಾಡಿ ನಿಮ್ಮ ತಂದೆ ಹೇಳಿ ಭಾವಿಸಿ ಹೇಳೆಲ್ಲ ಹೇಳಕ್ಕಾರೆ. ಆ ಮೂಮೆಂಟ್ ನೆನೆಸ್ಕೊಂಬಲ್ಲೇ ಸಾಧ್ಯ ಇಲ್ಲ. ತುಂಬ ಕಷ್ಟ ಆಗ್ತು ನಂಗೆ. ಈಗಲೂ ನಾ ಅಂದ್ಕತಿ ಆ ಒಂದು ದಿವಸ ನನ್ನ ಜೀವನದಲ್ಲಿ ಬರೋದೇ ಹೋಗಿದ್ರೆ ಎಷ್ಟು ಚಲೋ ಇರ್ತಿತ್ತು ಹೇಳಿ. ನನ್ನಪ್ಪ ಹೇಳಲು ಒಂಥರ ಕಷ್ಟ ಆಗ್ತಾಯಿದ್ದು. ಹಾರ್ಟ್ ಫೇಲ್ ಆಗಿ ಸತ್ತೋದ ಹಿಂದಿನ ದಿವಸ ರಾತ್ರಿ ಅಷ್ಟೇ. ಎಲ್ಲ ಹೆಣ್ಣುಡ್ರ ಹತ್ರ ಮಾತಾಡ್ಕೊಂಡು ಬೆಳಗಪ್ಪತ್ತಿ ಫೋನೇ ಇಲ್ಲ. ಇವಂದು 6:30 ಹಾಗೆ ಎಲ್ಲ ಹೆಣ್ಣುಡ್ರ ಹತ್ರ ಮಾತಾಡ್ತಿದ್ದ. ಒಂದು ಸರಿ ವೀಡಿಯೋ ಕಾಲ್ ಮಾಡಿ ಹಾಗೆ ಹಿಂದಿನ ದಿವಸನೂ ಮಾತಾಡಿದ್ದ. ಆದರೆ ಇವತ್ತಿಗೂ ನನಗದು ಅನ್ನಿಸ್ತು. ಆ ಟೈಮ್ ಬಂದ ಕೂಡಲೇ ಅಪ್ಪ ಫೋನ್ ಮಾಡ್ತಾನ ಹೇಳೇ ಅನ್ನಿಸ್ತು. ಈ ರೂಪದಲ್ಲಿ ನಾವು ಬತ್ತಾ ಇಲ್ಲಿಗೆ ಹೇಳೋದು ಎಲ್ಲರ ನಂಬಿಕೆ. ಹಾಗಾಗಿ ಎಲ್ಲರ ಹತ್ರ ಪೂಜೆ ಮಾಡಿಸ್ತಾ, ಹೆಣ್ಣುಡ್ರ ಹತ್ರ ಪೂಜೆ ಮಾಡಿಸ್ತಾ. ಈ ಥರದ ವಿಡಿಯೋ ಯಾರೂ ಶೇರ್ ಮಾಡಿದ್ವಿಲ್ಲ ಅಂದ್ಕಂಜಿ ನಾನು. ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾಯಿರಿ.
ನೋಡಿ ಈಗ ಇದೆಲ್ಲ ಮುಗಿತು. ಈಗ ಇಲ್ಲಿ ಗೂಳಿಗಿಡೋದು ಹೇಳ್ತ ಅಂದರೆ ಹೊರಗಡೆ ಇಟ್ಟಿದ್ನ ಕಾಗೆ ಸೇವನೆ ಮಾಡಲಿ ಇಡ್ತಾ ಇದನ್ನ ಅಂದರೆ ಈ ರೂಪದಲ್ಲಿ ನನ್ನ ಅಪ್ಪ ಬಂಜಾಳ ತಿಳ್ಕೊಳ್ಳವು ಹೇಳಿ ಇದನ್ನ ನೀರಿಗೆ ಬಿಡ್ತಾ. ಈಗ ಮಾತ್ರ ತುಂಬಾ ಕಷ್ಟ ಆಗ್ತು. ಎಂತಕ್ಕೆ ಅಂದರೆ ನನ್ನ ಕೈಯಲ್ಲೇ ನನ್ನ ಅಪ್ಪ ಇರ್ತಾ, ಆದರೂ ಅವನ್ನ ಕಳಿಸೋವು ಹೇಳೋದು ತುಂಬ ಕಷ್ಟದ ಮೂಮೆಂಟು ಹೆಣ್ಣುಡ್ರಿಗೆ, ಆದರೂ ಅನಿವಾರ್ಯ. ನೋಡಿ ತೋರಿಸ್ತಾ ಇದ್ದಿ. ಈ ಮಳೆಗಾಲ ಆಗಿದ್ದಕ್ಕೆ ಸ್ವಲ್ಪ ಜಾರೆ ಕಲ್ಲು ಮೇಲೆ ಹೋಗೋಕ್ಕಾಗ್ತು, ಸ್ವಲ್ಪ ಕಷ್ಟ ಆಗ್ತು ಒಪ್ಪದುವ. ಸಣ್ಣಕ್ಕೆ ಮಳೆ ಕೂಡ ಹೋಯ್ತಾ ಇತ್ತು. ನೋಡಿ ತೋರಿಸ್ತಾ ಇದ್ದೆ ನನ್ನ ಕೈಯಲ್ಲಿ ಎಂತ ಇದ್ದು ಹೇಳೋದನ್ನು. ಅದು ಒಂದಿನ ನನ್ನ ಜೀವನದಲ್ಲಿ ಬರೋದೇ ಇದ್ದಿದ್ರೆ ಎಷ್ಟು ಖುಷಿಯಿಂದ ಇರಲಾಗಿತ್ತು. ಈಗ ಅನ್ನಿಸ್ತು ಈಗ ನಂಗೆ 4 ಜನ ಹೆಣ್ಣುಡ್ರಿಗೂ ಮದುವೆಯಾಗಿ ಸೆಟ್ಲಾಜಿ ಅಪ್ಪನಿಗಿಂತ ಪ್ರೀತಿ ಮಾಡೋ ಗಂಡ ನಿಕ್ಕ ಸಿಕ್ಕಿದ್ದ 4 ಜನಕ್ಕೂ. ಆದರೂ ಅಪ್ಪನ ಕೊರತೆ ಹೇಳೋದು ಒಂದು ಸಣ್ಣ ಪ್ರಮಾಣದಲ್ಲಿ ಕಂಡೇ ಕಾಣಿಸ್ತು. ನೋಡಿ ಈಗ ಇದು ಮಂಡ್ಗಾದಿಗೆ ಹೇಳ್ತಾ ಇಲ್ಲಲ್ಲವ ನೀರು ಹರಿಯುವಂಥ ಜಾಗ. ಈ ನೀರಲ್ಲಿ ಇದನ್ನು ತೇಲಿ ಬಿಡ್ತಾ. ಎಂತಕ್ಕೆ ಅಂದರೆ ಇಲ್ಲಿಪ್ಪ ಜಲಚರಗಳೆಲ್ಲ ಈ ಪಿಂಡದ ರೂಪದಲ್ಲಿ ಇದ್ದಿದ್ದ ಅನ್ನನ ಸೇವನೆ ಮಾಡಲಿ ಹೇಳೋ ಉದ್ದೇಶಕ್ಕೆ. ನೋಡಿ ತೋರಿಸ್ತಾ ಇದ್ದಿ. ನಿಂಗಕ್ಕಿಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ನಾ ಇನ್ನೂ ಈ ಥರದ ವೀಡಿಯೋ ಅಪ್ಲೋಡ್ ಮಾಡಲು ಪ್ರಯತ್ನ ಪಡ್ತೀನಿ. ನೋಡಿ ಇದೆಲ್ಲ ಕಾಲು ದಾರಿ, ಇಂಥ ದಾರಿಲಿ ಹೋಗೋಕ್ಕಾಗ್ತು ಹಳ್ಳಿಲವ. ಇಷ್ಟರ ನಂತರ ಬಂದವಕ್ಕೆಲ್ಲ ಊಟ ಹಾಕೋಕ್ಕಾಗ್ತು. ನೋಡಿ ಬಂದವೆಲ್ಲ ಊಟ ಬಡಿಸ್ತಾ ಇದ್ದ, ಬಾಳೆ ಹಾಕಿ ಎಲ್ಲ ರೆಡಿ ಮಾಡಿಟ್ಟಿದ್ದ, ಊರವೆಲ್ಲ ಸೇರಿ ಬಡಿಸ್ತಾ ಇದ್ದ. ನೋಡಿ ಎಲ್ಲರೂ ಊಟ ಕುತ್ಕೊಂಡಾತು. ಹವ್ಯಕರಲ್ಲಿ ಯಾವ ದೇವರ ಕಾರ್ಯ ಇದನ್ನ ಯಾವುದೇ ಬಿಟ್ಟರೂ ಈ ಕಾರ್ಯ ಮಾತ್ರ ಯಾರೂ ಬಿಡ್ತವಿಲ್ಲ. ಎಂಥ ಕಷ್ಟದ ಪರಿಸ್ಥಿತಿ ಆದರೂ ಜನರು ಕರೆಯದ್ದೇ ಹೋದರೂ ಮಾಡೇ ಮಾಡ್ತಾ. ಇದು ಅತಿ ಪುಣ್ಯದ ಕೆಲಸ, ಅವು ತಿಳ್ಕಂಚ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.